ನಾನು ಹೇಳ್ತಿಲ್ವಾ, ನಾನ್ ಮಾರ್ಕ್ ಮಾಡ್ಕೊಳ್ಳಿ ಎಲ್ಲರೂ. ಬ್ಲಾಕ್ ಬಸ್ಟರ್ ಮೂವಿ, ಸುದೀಪ್ ಅಣ್ಣನ್ ಕೆರಿಯರ್ ಅಲ್ಲಿ ಮ್ಯಾಕ್ಸ್ ಮಾರ್ಕ್. ಕಮರ್ಷಿಯಲ್ ಮೂವಿ ಅಂದ್ರೆ ಇದು ಬೇಕಾಗಿರೋದು ನಮ್ಗೆ ಅಭಿಮಾನಿಗಳಿಗೆ. ಎಲ್ಲರೂ ನೋಡೋ ಚಿತ್ರ, ಬನ್ನಿ ದಯವಿಟ್ಟು ಬನ್ನಿ ಚಿತ್ರಮಂದಿರಕ್ಕೆ ಬಂದು ನೋಡಿ. ಮಾರ್ಕ್ ಇಸ್ ಸೂಪರ್. ಕಿಚ್ಚ ಸುದೀಪ್ ಅಣ್ಣನ್ಗೆ ಬಂದ್ರೆ ಮೂವಿ ಹೇಗೆ ಅನ್ಸುತ್ತೆ? ಸೊ ಮೂವಿ ಎಲ್ಲೂ ಬೋರ್ ಹೊಡಿಯಲ್ಲ. ಸೊ ನಾವೇನ್ ಕಮರ್ಷಿಯಲ್ ಫಿಲ್ಮ್ ಎಕ್ಸ್ಪೆಕ್ಟ್ ಮಾಡ್ತೀವೋ ಸುದೀಪ್ ಅವ್ರ ಕಡೆ ಅದೇ ತರ ಮೂವಿ ಬಂದಿದೆ. ಸೊ ಇದ್ರಲ್ಲಿ ಏನು ಡೌಟ್ ಪಡೋದು ಬೇಡ, ಪಕ್ಕಾ ಪೈಸಾ ವಸೂಲ್ ಮೂವಿ. ಸೊ ಎಲ್ಲರೂ ಹ್ಯಾಪಿ ಕ್ರಿಸ್ಮಸ್ ಅಂತ ಇದ್ರೆ ನಾವು ಹ್ಯಾಪಿ ಎಕ್ಸ್ ಮಾರ್ಕ್ ಅಂತ ಹೇಳ್ಬೋದು. ಸೊ ತುಂಬಾ ಖುಷಿ ಆಗುತ್ತೆ, ಇದೇ ತರ ಮೂವಿ ಮಾಡ್ತಾ ಇರ್ಬೇಕು ಅವರು. ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ನಿಮಗೆ ಮೋಸ್ಟ್ ಎಂಗೇಜಿಂಗ್ ಆಗಿದೆ. ಎರಡು ಹಾಫು ಕೂಡ ತುಂಬಾ ಎಂಗೇಜಿಂಗ್ ಆಗಿದೆ. ಸೊ ಎಲ್ಲೂ ಕೂಡ ಬೋರ್ ಹೊಡಿಯಲ್ಲ ಮೂವಿ. ಸೊ ಏನ್ ಕಮರ್ಷಿಯಲ್ ಕಂಟೆಂಟ್ ಬೇಕು ಅಂತ ಕೇಳ್ತಾರೋ ಜನಗಳು ಅದೇ ಪ್ರಕಾರ ಮೂವಿ ಮಾಡಿದ್ದಾರೆ. ಯಾವ್ದು ಡೈಲಾಗ್ ತುಂಬಾ ಇಷ್ಟ ಆಯ್ತು ನಿಮ್ಗೆ? ದಮ್ ಹೊಡಿಯೋದ್ ಬಿಡ್ಬೇಕಲ್ಲಿ. ಆ ಡೈಲಾಗ್ ತುಂಬಾ ಚೆನ್ನಾಗಿದೆ, ತುಂಬಾ ಸ್ವ್ಯಾಗ್ ಆಗಿ ಬಂದಿದೆ ಆ ಡೈಲಾಗ್. ಸಾಂಗ್ಸ್ ಬಗ್ಗೆ ಬರ್ಬೇಕಾದ್ರೆ ಯಾವ ಸಾಂಗ್ ತುಂಬಾ ಇಷ್ಟ ಆಯ್ತು? ಸಾಂಗ್ ಬಂದ್ರೆ 3 ಸಾಂಗು ತುಂಬಾ ಚೆನ್ನಾಗಿದೆ. ಅದ್ರಲ್ಲಿ ಕೊನೆಯಲ್ಲಿ ಒಂದು ಸೆಂಟಿಮೆಂಟ್ ಮಕ್ಳ ಸಾಂಗ್ ಬರುತ್ತೆ, ಅದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ಡೈರೆಕ್ಷನ್ ಬಗ್ಗೆ ಬರ್ಬೇಕಾದ್ರೆ ಡೈರೆಕ್ಷನ್ ಮ್ಯಾಕ್ಸ್ ಗಿಂತ ತುಂಬಾ ಮಾರ್ಕ್ ಆಗಿದೆ ಸರ್. ಓಕೆ, ನಿಮ್ಮ ಎಕ್ಸ್ಪೆಕ್ಟೇಷನ್ ಫುಲ್ ಹೈ ಇದೆ? ಆಗಿದೆ ಸರ್, ಡೆಫಿನೆಟ್ಲಿ ಮಾರ್ಕ್ ಮ್ಯಾಕ್ಸಿಮಮ್ ತುಂಬಾ ಆಗಿದೆ ಸರ್. ಅದು ಹೇಳೋ ಮಾತೇ ಇಲ್ಲ. ಮ್ಯಾಕ್ಸ್ ಏನಿತ್ತು ಅದಕ್ಕಿಂತ ಮ್ಯಾಕ್ಸಿಮಮ್ ಆಗಿ ಮಾರ್ಕ್ ಬಂದಿದೆ. ಒಂದ್ ಮಾತು ಬಾಸ್ ಏನಂತ ಹೇಳಕ್ಕೆ ಇಷ್ಟಪಡ್ತೀನಿ? ಕಿಚ್ಚ ಬಾಸ್ ಏನು ಹೇಳಿಲ್ಲ, ಇದೇ ತರ ಮಾರ್ಕ್ ಮಾಡ್ತಾ ಇರ್ಬೇಕು. ನಾವು ಮಾರ್ಕ್ ಮಾಡಿ ರಿಜಿಸ್ಟರ್ ಮಾಡ್ತಾ ಇರ್ತೀವಿ ಅಷ್ಟೇ. ವರ್ಷಕ್ಕೆ 1-2 ಮೂವಿ ಪಕ್ಕ ಮಾಡ್ಬೇಕಂತ ಪಕ್ಕ ಇದೇ ತರ ಕಮರ್ಷಿಯಲ್ ಕಂಟೆಂಟ್ ಇರೋ ಮೂವಿ ಮಾಡ್ತಾ ಇರ್ಬೇಕು. ನಮ್ಗೆ ಯಾವ್ದೇ ರೀತಿ ಪ್ಯಾನ್ ಇಂಡಿಯಾ ಬೇಡ, ನಮ್ ಜನಗಳನ್ನ ರಂಜಿಸಂತ ಕನ್ನಡ ಮೂವಿ ಇದೇ ತರ ಬರ್ತಾ ಇರ್ಬೇಕು. ನಮ್ ಬಾಸ್ ಮಾತ್ರ ಅಂತಲ್ಲ, ಇಲ್ಲಿ ಎಲ್ಲರೂ ಮೂವಿ ಇದೇ ತರ ಬರ್ತಾ ಇರ್ಬೇಕು. ಓಕೆ, ಔಟ್ ಆಫ್ 5 ಎಷ್ಟು ಕೊಡ್ತೀರಾ? ಔಟ್ ಆಫ್ 5 ಸರ್. ನಿಮ್ಗೆ ಹೇಗಿತ್ತು? ಸೂಪರ್ ಆಗಿದೆ ಮೂವಿ. ಇಯರ್ ಎಂಡಿಗೆ ಒಳ್ಳೆ ಧಮಾಕ ಮೂವಿ ಇದು. ಬಾಸ್ಗೆ, ಕಿಚ್ಚ ಬಾಸ್ಗೆ, ಅವ್ರ ಫ್ಯಾನ್ಸ್ಗೆಲ್ಲ ಮಾಡಿಸಿದ ಅವ್ರೇನು ಎಲ್ಲರೂ ಬಂದು ನೋಡಿ, ಚೆನ್ನಾಗಿದೆ. ಥಿಯೇಟ್ರಲ್ಲೇ ಬಂದು ನೋಡಿ. ಸ್ಟಾಪ್ ಪೈರೇಸ್. ನಿಮ್ ಪ್ರಕಾರ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಮೋಸ್ಟ್ ಎಂಗೇಜಿಂಗ್ ಆಗಿದೆ? ಫಸ್ಟ್ ಹಾಫ್ ಸಪ್ರೇಟ್ ಇದೆ, ಸೆಕೆಂಡ್ ಹಾಫ್ ಹೈ ಲೆವೆಲ್ ಆಗಿದೆ. ಸೆಕೆಂಡ್ ಹಾಫ್ ಅಲ್ಲಿ ಮ್ಯಾಕ್ಸಿಮಮ್ ಇರೋದು ಮಾರ್ಕ್ ರಿಮಾರ್ಕಬಲ್ ಆಗಿದೆ. ಓಕೆ, ಮೇಕಿಂಗ್ ಎಲ್ಲ ಓಕೆನಾ? ಸಾಂಗ್ ಸೂಪರ್ ಆಗಿದೆ. ಬಾಸ್ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದಾರೆ ಇದರಲ್ಲಿ, ಚೆನ್ನಾಗಿದೆ, ಸೂಪರ್ ಆಗಿದೆ. ಎಲ್ಲರೂ ಬಂದು ಔಟ್ ಆಫ್ 5 ಎಷ್ಟು ಕೊಡ್ತೀರಾ? ಔಟ್ ಆಫ್ 5ಗೆ 5. ಓಕೆ, ಥ್ಯಾಂಕ್ ಯು. ಸಖತ್ತಾಗಿತ್ತು. ಪಕ್ಕ ಆಕ್ಷನ್ ಮೂವಿ. ಬಾಸ್ ನ ಈ ತರ ನೋಡಕ್ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಲಾಸ್ಟ್ ಮೂವಿ ಮ್ಯಾಕ್ಸ್ ಅಲ್ಲೂ ಕೂಡ ಆಕ್ಷನ್ ಮೂವಿನೇ ಮಾಡಿದ್ರು, ಈ ಸರಿನೂ ಆಕ್ಷನ್ ಮೂವಿನೇ ಮಾಡಿದ್ದಾರೆ. ಹುಡುಗಿರ್ಗೋಸ್ಕರ ಸ್ವಲ್ಪ ರೊಮ್ಯಾಂಟಿಕ್ ಮೂವೀಸ್ ಮಾಡಿ ಅಂತ ತುಂಬಾ ಡಿಫ್ರೆನ್ಸ್ ಇದೆ. ಅದಕ್ಕೂ ಇದಕ್ಕೂ ಕಂಪ್ಯಾರಿಸನ್ ಎಲ್ಲ ತುಂಬಾ ಡಿಫ್ರೆನ್ಸ್ ಇದೆ. ಸಖತ್ತಾಗಿದೆ ಮೂವಿ. ಎಲ್ಲರೂ ಬಂದು ಥಿಯೇಟರ್ ಅಲ್ಲೇ ನೋಡಿ. ಮಾರ್ಕ್ ಮ್ಯಾಕ್ಸ್ ಹೇಳಕ್ಕಾಗಲ್ಲ, ಎರಡು ನಮ್ ಬಾಸ್ದೆ ಅಲ್ವಾ, ಸಖತ್ತಾಗಿದೆ. ಅಂಡ್ ಹೇರ್ ಸ್ಟೈಲ್ ತುಂಬಾ ಡಿಫ್ರೆನ್ಸ್ ಆಗಿದೆ ಇದ್ರಲ್ಲಿ. ಸಖತ್ ರಗಡ ಕಾಣಿಸ್ತಾರೆ ಬಾಸ್ ಈ ಮೂವಿಯಲ್ಲಿ. ಅದು ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಎಸ್ಪೆಷಲಿ ಹೆಣ್ಮಕ್ಳಿಗಿಂತ ಹುಡುಗರುಗಳಿಗೆ ತುಂಬಾ ಇಷ್ಟ ಆಗತ್ತೆ. ಬಿಕಾಸ್ ಆಕ್ಷನ್ ಮೂವಿ ಅಲ್ವಾ, ಎಲ್ಲ ಬಾಯ್ಸ್ ಸಖತ್ ಎಂಜಾಯ್ ಮಾಡಿರ್ತಾರೆ. ನಾವು ಕೂಡ ಹುಡುಗಿರು ಎಂಜಾಯ್ ಮಾಡಿದ್ವಿ. ಅವ್ರ ಡ್ಯಾನ್ಸ್ ಮಾತ್ರ ಸಖತ್ತಾಗಿತ್ತು ಮೂವಿಯಲ್ಲಿ. ಆ ಗಾಳಿ ಮುಂದೆ ಆಡಿ ಡ್ಯಾನ್ಸ್ ಅಂತೂ ಮಸ್ತ್ ಆಗಿತ್ತು. ಪ್ರತಿಯೊಂದು ಡೈಲಾಗ್ ಹೆಂಗ್ ಅನ್ಸ್ತಿದೆ ನಿಮ್ಗೆ? ಡೈಲಾಗ್ ಬಾಸ್ ಆಕ್ಟಿಂಗ್ ಬಗ್ಗೆ, ಡೈಲಾಗ್ ಬಗ್ಗೆ ಮಾತಾಡಕ್ ಚಾನ್ಸ್ ಇಲ್ಲ. ಬಿಕಾಸ್ ಅವ್ರು ಅಲ್ಟಿಮೇಟ್ ಆಗಿ ಮಾಡ್ತಾರೆ, ಅವ್ರ ಬಗ್ಗೆ ಮಾತಾಡಕ್ ಆಗಲ್ಲ. ಬಟ್ ಎಕ್ಸ್ಟ್ರಾ ಅಂದ್ರೆ ಆಕ್ಷನ್ ಮೂವಿ ಅಂತ ಹೇಳ್ಬೋದು. ಮಸ್ತ್ ಮಾಲಕ, ಮಸ್ತ್ ಮಾಲಕ, ಮಸ್ತ್ ಮಾಲಕ, ಇದು ನೋಡಿಯಾಗ ಮಾಲಕ, ಮಸ್ತ್ ಮಾಲಕ, ಮಸ್ತ್ ಮಾಲಕ. ಇದು ಸೂಪರ್ ಸಾಂಗ್ ಅಂದ್ರೆ ಹೆಂಗ್ ಒಳ್ಳೇದಾಗುತ್ತೆ ಮೂವಿ. ಅಭಿನಯ ಕಿಚ್ಚ ಚಕ್ರವರ್ತಿ ಅಂತ ಹೆಸರು ಕೊಟ್ಟಿದ್ದಾರೆ, ಅದು ತಕ್ಕಂತ ಇದೆ. ನಾವು ಪಕ್ಕ ಡಿ-ಬಾಸ್ ಫ್ಯಾನು. ಅವ್ರ ಶೋ ನೋಡ್ಬೇಕಂದ್ರೆ ಬಂದಿದ್ದೀನಿ. ಮಸ್ತಾಗಿದೆ. ಅಲ್ಟಿಮೇಟ್ ಅಂದ್ರೆ ಅಲ್ಟಿಮೇಟ್, ಮಾತೇ ಇಲ್ಲ. ಯಾವ್ದು ಮೂವಿ ಇಷ್ಟ ಆಗಿದ್ದು? ಮ್ಯಾಕ್ಸ್ ಅಥವಾ ಮಾರ್ಕ್? ಇವಾಗ ಬಿಟ್ಟಿರೋದು ಮಾರ್ಕಾ. ಪ್ರತಿಯೊಂದು ಸೀನ್ ಹೆಂಗಿದೆ ನಿಮ್ಗೆ? ಅಲ್ಟಿಮೇಟ್ ಅಂದ್ರೆ ಅಲ್ಟಿಮೇಟ್. ಒಳ್ಳೆ ಸೀನ್ ಕೊಟ್ಟಿದ್ದಾರೆ, ಒಳ್ಳೆ ಎಡಿಟಿಂಗ್ ಮಾಡಿದ್ದಾರೆ. ವಿಲನ್ ಆಕ್ಟಿಂಗ್ ಇನ್ನೂ ಸಖತ್ತಾಗಿದೆ. ಬಾಸ್ ಅಂದ್ರೆ ಬಾಸ್. ಥ್ಯಾಂಕ್ ಯು. ಅಣ್ಣ ಮೂವಿ ಚೆನ್ನಾಗಿದೆ ಮೂವಿ. ಹೌದಾ? ಯಾವ ಡೈಲಾಗ್ ಇಷ್ಟ ಆಗ್ತಿದೆ ಜಾಸ್ತಿ ಇವಾಗ? ನಾನು ಕರ್ನಾಟಕದಲ್ಲ, ನಾನು ಆಂಧ್ರ. ಓಕೆ, ಆಂಧ್ರದಿಂದ ಬಂದಿರೋದ ಅಥವಾ ಇಲ್ಲೇ ಕೆಲಸ ಮಾಡ್ತೀನಿ? ಓಕೆ ಓಕೆ, ಥ್ಯಾಂಕ್ ಯು. ಮೂವಿ ಆಗಿತ್ತಣ್ಣ? ಮೂವಿ ಅಂತ ಸಖತ್ತಾಗಿದೆ. ಸುದೀಪ್ ಅಣ್ಣನ ಆಕ್ಟಿಂಗ್ ಸಖತ್ತಾಗಿದೆ. ಓವರ್ ಆಲ್ ಎಲ್ಲರ ಆಕ್ಟಿಂಗ್ ಸಖತ್ತಾಗಿದೆ. ಚೆನ್ನಾಗಿದೆ ಮೂವಿ. ಓಕೆ, ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಮೋಸ್ಟ್ ಎಂಗೇಜಿಂಗ್ ಆಗಿದೆ ಸರ್. ಫಸ್ಟ್ ಹಾಫ್ ಅಂತೂ ಎಕ್ಸ್ಟ್ರಾರ್ಡಿನರಿ ಇದೆ. ಸೆಕೆಂಡ್ ಹಾಫ್ ಅಲ್ಲಿ ಇನ್ನೂ ಸಖತ್ತಾಗಿದೆ. ಚೆನ್ನಾಗಿದೆ ಮೂವಿ, ಎಲ್ಲರೂ ಬಂದು ನೋಡ್ಬೇಕು. ಓಕೆ, ಮೂವಿಯಲ್ಲಿ ಯಾವ್ದು ಇಷ್ಟ ಆಯ್ತು ನಿಮಗೆ? ಡೈಲಾಗ ದಮ್ ಹೊಡಿಯೋದ್ ಕಮ್ಮಿ ಮಾಡ್ಬೇಕಲ್ಲ. ಅಂದ್ರೆ ಎಲ್ಲಾ ಡೈಲಾಗು ಚೆನ್ನಾಗಿದೆ. ಸುದೀಪ್ ಅಣ್ಣ ಡೈಲಾಗ್ ಹೇಳ್ತಾರೆ ಅಂದ್ರೆ ಒಂದು ಅದು ತೂಕವಾಗಿರುತ್ತೆ.
ಅವರು ಆಫ್ಲೈನ್ ಅಲ್ಲಾಗಿರ್ಲಿ ಆನ್ಲೈನ್ ಅಲ್ಲಾಗಿರ್ಲಿ ಮೂವಿಲಾಗಿರ್ಲಿ ಹೊರಗಡೆ ಆಗಿರ್ಲಿ ಅವ್ರ ಡೈಲಾಗು ಅವ್ರು ಮಾತಾಡ್ತಾರೆ ಅಂದ್ರೆ ಆ ಮಾತಲ್ಲಿ ಒಂದು ತೂಕ ಇರುತ್ತೆ, ಅವ್ರು ಮಾತಾಡೋದ್ರಲ್ಲಿ ಒಂದು ಅರ್ಥ ಇರುತ್ತೆ, ಅದನ್ನ ಅರ್ಥ ಮಾಡ್ಕೊಳ್ಳೋರಿಗೆ ಮಾತ್ರ ಗೊತ್ತಿರುತ್ತೆ. ಓಕೆ, ಮೂವಿನ ಔಟ್ ಆಫ್ 5 ಎಷ್ಟು ಕೊಡ್ತೀರಾ ಸ್ಟಾರ್? ಸರ್ 5ಗೆ ಕೊಡ್ತೀವಿ ಸರ್. ಕನ್ನಡ ಸಿನಿಮಾ ಸರ್, ಯಾರು ನೆಗೆಟಿವ್ ಆಗಿ ಮಾತಾಡಬಾರ್ದು. ಯಾರೇ ಹೀರೋ ಅಭಿಮಾನಿಗಳಾಗಿರ್ಲಿ ಎಲ್ರು ಬಂದ್ ನೋಡ್ಬೇಕು. ಎಲ್ಲಾ ಸ್ಟಾರ್ಗಳು ಒಂದೇನಾ, ಅವ್ರ ಫ್ಯಾನ್ ಇವ್ರ ಫ್ಯಾನ್ ಅಂತ ಫ್ಯಾನ್ ವಾರ್ ಮಾಡ್ಬೇಡ್ರಿ. ಕನ್ನಡ ಫಿಲಂ ಅಂತ ಮಾತ್ರ ನೋಡ್ರಿ. ಸುಮ್ನೆ ಅವ್ರ ಫ್ಯಾನ್ ಅಂದ್ಕೊಂಡು ಇವ್ರ ಫಿಲಂ ಹೋಗ್ದಂಗೆ, ಇವ್ರ ಫ್ಯಾನ್ ಅಂದ್ಕೊಂಡು ಅವ್ರ ಫಿಲಂ ಹೋಗ್ದಂಗೆ ನೋಡ್ಬೇಡ್ರಿ. ಎಲ್ಲಾರು ಹೀರೋ ಅಭಿಮಾನಿಗಳು, ಎಲ್ಲಾರು ಹೀರೋ ಫ್ಯಾನ್ಗಳು ಬಂದು ಕನ್ನಡ ಫಿಲಂಗಳು ಯಾರದೇ ಆಗಿರ್ಲಿ ಎಲ್ಲಾನು ಚಿತ್ರಮಂದಿರಗಳಲ್ಲಿ ನೋಡ್ರಿ. ಪೈರಸಿ ಮಾಡ್ಬೇಡ್ರಿ. ಕನ್ನಡನ ಉಳಿಸಿ ಬೆಳೆಸಿ ಬಳಸಿ ಅಷ್ಟೇ. ಓಕೆ ಅಣ್ಣ, ಮೂವಿ ಹೇಗಿತ್ತು? ಮೂವಿ ತುಂಬಾ ಚೆನ್ನಾಗಿದೆ. ಫಸ್ಟ್ ಆಫ್ ಆಲ್ ಸುದೀಪ್ ಅವ್ರ ಆಕ್ಟಿಂಗ್ ಆಗಿರ್ಬೋದು, ಪ್ರತಿಯೊಂದು ಚೆನ್ನಾಗಿದೆ. ಎಲ್ಲೂ ಬೋರ್ ಹೊಡ್ಸಿಲ್ಲ ಮೂವಿ. ಲೆಂತಿ ಸ್ಟೋರಿ ಸ್ವಲ್ಪ ಲೆಂತಿಯಾಗಿ ಚೆನ್ನಾಗಿದ್ದಾರೆ. ಅದರಲ್ಲಿ ನನಗೆ ಕ್ಲೈಮ್ಯಾಕ್ಸ್ ದಮ್ ಮಾಡಿ ಕಾನ್ಸೆಪ್ಟ್ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ಈಗ ಜನಕ್ಕೆ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಬಟ್ ಮೂವಿನ ಚೆನ್ನಾಗಿದೆ. ಎಲ್ಲರೂ ನಾನ್ ಕೇಳ್ಕೊಳ್ಳೋದಂದ್ರೆ ಎಲ್ಲರ ಚಿತ್ರಮಂದಿರಿಗೆ ಬಂದು ಚಿತ್ರ ನೋಡಿ, ಇನ್ನೊಬ್ರು ಮಾತು ಕೇಳ್ಕೊಂಡಲ್ಲ ಇದ್ ಮಾಡ್ಬೇಡಿ. ಕನ್ನಡ ಚಿತ್ರರಂಗ ಬೆಳೆಸಿ. ಜೈ ಕಿಚ್ಚ. ಓಕೆ ನೋಡ್ರಿ, ಜೈ ಕಿಚ್ಚ ಬಾಸ್. ಸ್ಟೋರಿ ಎಲ್ಲ ಹೇಗಿತ್ತು? ಸ್ಟೋರಿ ಎಲ್ಲ ಮಸ್ತ್ ಆಗಿದೆ. ಬಾಸ್ ಯಾವತ್ತೂ Okay. ಮೂವಿ ಮಸ್ತ್ ಆಗಿದೆ. Acting ಎಲ್ಲ ಇಷ್ಟ ಆಯ್ತಾ? ಆಕ್ಟಿಂಗ್ ಎಲ್ಲ ಇಷ್ಟ ಆಯ್ತು. ಓಕೆ